ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ಭೀತಿ ದಿನದಿಂದ ದಿನಕ್ಕೆ ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಹೀಗಾಗಿ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಕೊರತೆ ಕೂಡ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇನ್ನು ಹಾವೇರಿ ನಗರದ ಒಂದಿಷ್ಟು 95 ಜನರು 95 ಕುಟುಂಬಸ್ಥರು ಇದೀಗ ಆ ಸಿಲಿಂಡರಿಂದ ಬೇಸತ್ತು ಬೇರೆಯ ಒಂದು ದಾರಿನ ಕಂಡುಕೊಂಡಿದ್ದಾರೆ ಅಂತೇಳಿ. ಅದು PNG ಗ್ಯಾಸ್ ಅಂತ ಹೇಳಿ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಹಾವೇರಿ ನಗರದ ಬಹುತೇಕ ಎಕ್ಸ್ಟೆನ್ಷನ್ ಏರಿಯಾಗಳಲ್ಲಿ ಈ AG&P ಗ್ಯಾಸ್ ಪೈಪ್ಲೈನ್ಗಳನ್ನು ಅಳವಡಿಸುವಂಥ ಕೆಲಸ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆಗೆ ಇದು ನಿರಂತರವಾಗಿ ಮನೆಗಳಿಗೆ ಬಳಕೆ ಆಗುವಂಥ ಗ್ಯಾಸ್ನ ಪೈಪ್ಲೈನ್ ಮುಖಾಂತರ ಮನೆಗಳಿಗೆ ಗ್ಯಾಸ್ನ ನೀಡಲಿಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ ಬಸವೇಶ್ವರ ನಗರ ಆಗಿರ್ಬೋದು, ರಾಜನಗರ ಆಗಿರ್ಬೋದು, ಒಂದಿಷ್ಟು ಏನು ಏರಿಯಾಗಳಿದ್ದಾವೆ, ಎಕ್ಸ್ಟೆನ್ಷನ್ ಏರಿಯಾ ಅಂತ ಕರಿತೀವಿ, ಅಲ್ಲೆಲ್ಲ ಇದೀಗ ಗ್ಯಾಸ್ ಪೈಪ್ಲೈನ್ಗಳನ್ನು ಅಳವಡಿಸೋ ಕೆಲಸ ಆಗ್ತಾ ಇದೆ. ಇದು ಒಂದು ಕಡೆಗೆ ದಿನನಿತ್ಯ ಯಾವಾಗ ಗ್ಯಾಸ್ ಆನ್ ಮಾಡಿದ್ರು ಕೂಡ ಆವಾಗೆಲ್ಲ ಗ್ಯಾಸ್ ಬರುವಂಥ ವ್ಯವಸ್ಥೆ ಆಗ್ತಾ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಅಲ್ಲಲ್ಲಿ ಈ ಗ್ಯಾಸ್ ಪೈಪ್ಲೈನ್ನ ಮುಖ್ಯವಾದಂತಹ ಪೈಪ್ನ ಕನೆಕ್ಟೆಡ್ ಏನಿರ್ತೈತಿ ಆ ಕನೆಕ್ಟೆಡ್ ಇರುವಂಥ ಜಾಗದಲ್ಲಿ ಹಳದಿ ಬಣ್ಣದ ಒಂದು ಬೋರ್ಡ್ಗಳನ್ನು ನಿಲ್ಲಿಸೋ ಮುಖಾಂತರ ಈ ಆಲ್ ಟೈಮ್ ಗ್ಯಾಸನ್ನು ನೀಡಲಿಕ್ಕೆ, ಅಂದರೆ ನ್ಯಾಚುರಲ್ ಗ್ಯಾಸನ್ನು ನೀಡಲಿಕ್ಕೆ ಈ ಒಂದು ಮನೆ ಈಗಾಗಲೇ ತೆಗೆದುಕೊಂಡಂಥ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗಾಗಲೇ ಬಸವೇಶ್ವರದ ಪ್ರಮುಖ ಬೀದಿಗಳಲ್ಲಿ ಈ ರೀತಿಯ ಪೈಪ್ಲೈನ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಆ ಪೈಪ್ಲೈನ್ಗಳ ಮುಖಾಂತರ ಈ ಒಂದು ಕುಟುಂಬ ಇದೀಗ ಇಲ್ಲಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮೀಟರ್ನ ಅಳವಡಿಕೆ ಮಾಡುವ ಮುಖಾಂತರ ಈಗಾಗಲೇ CNG ಅಂದರೆ ಈ ಒಂದು CNGಯನ್ನು ಬಳಕೆ ಮಾಡಲಿಕ್ಕೆ ಮುಂದಾಗ್ತಿದೆ ಅನ್ನೋದು. ಅಂದರೆ ಒಂದು ಕಡೆಗೆ LPG ಗ್ಯಾಸ್ ಎಷ್ಟು ತೀವ್ರತೆ ಹೊಂದಿರುತ್ತೆ ಅಂದರೆ ಅದು ಏನಾದರೂ ಲಿಕ್ವಿಡ್ ಬ್ಲಾಸ್ಟ್ ಆಗುವಂಥ ಸಂಭವ ಅಂತ ಹೆಚ್ಚಾಗಿರುತ್ತೆ. ಆದರೆ ಇದು ಕೇವಲ ಪೈಪ್ನಲ್ಲಿ ಬರುವಂಥ ಏರ್ ಆಗಿದ್ದರಿಂದ ಒಂದು ರೀತಿಯಲ್ಲಿ ವಾಹನಗಳಿಗೆ ಯಾವ ರೀತಿಯ ಬಳಕೆ ಮಾಡ್ತೀವೋ CNGನ ಅದೇ ರೀತಿಯಾಗಿ ಬಳಕೆ ಮಾಡೋ ಪೈಪ್ಲೈನ್ಗಳನ್ನು ಮನೆಗೆ ಈಗಾಗಲೇ ಅಳವಡಿಸುವಂಥ ಕೆಲಸ ಆಗಿದೆ. ಈಗಾಗಲೇ ಕಳೆದ 1 ತಿಂಗಳಿಂದ ಏನು ಸಿಲಿಂಡರ್ ಸಮಸ್ಯೆ ಇತ್ತು, ಆದಾಗ ಕುಟುಂಬಸ್ಥರು ಈ PNG ಬಗ್ಗೆ ಮೊರೆ ಹೋಗಿದ್ದಂತೆ.